ಪ್ರವಚನದಲ್ಲಿ ಒಂದು ಕತೆ, ಆ ಕತೆಗೆ ಇನ್ನೊಂದು ಕತೆ, ಆ ಕಥೆಯ ಅರ್ಥವನ್ನು ಪ್ರತಿಪಾದನೆ ಮಾಡೋಕ್ಕೆ ಇನ್ನೊಂದು ಕತೆ, ಅದಾದ ಮೇಲೆ ಪ್ರಧಾನವಾದ ಕತೆಗೆ ವಾಪಸ್ ಬರೋದು. ಈ ಕ್ರಮ ಇದೆಯಲ್ಲ, ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಗಸಸ್ತತ ಅಂತ ಶ್ರೀಮದಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಅಂಥ ವರ್ಣನಾ ಕ್ರಮ ಭಾರತ ತಾತ್ಪರ್ಯನಿರ್ಣಯದಲ್ಲಿ ಅನುಸರಿಸಿದ್ದೇನೆ ನಾನು ಅಂತ ಶ್ರೀಮದಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ನಾನು ಹೇಳ್ತಾ ಇರೋದು ಅಂದರೆ ಅದರ ಕ್ರಮದಿಂದ. ಆಗ 10,000 ವರ್ಷ ತಪಸ್ಸು ಹೋಯಿತು ಅಂತ ಸುಮ್ಮನಾಗಲಿಲ್ಲ, ತಪಸ್ಸು ಕೆಟ್ಟು ಅಂತ ಸುಮ್ಮನಾಗಲಿಲ್ಲ. ಹೆಣ್ಣಿನ ಹುಚ್ಚಿಡ್ಕೊಂತು, ನಾನು ನಿನ್ನ ಜೊತೆನೇ ಬರಬೇಕು ಅಂದರು. ಅವಳು ಹೇಳಿದ್ಲು, ನನ್ನ ಜೊತೆ ಈ ರೂಪದಿಂದ ಬರೋಕ್ಕಾಗಲ್ಲ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾಕೆ ಒಪ್ಪಿಸ್ಕೊಳ್ಳಿಲ್ಲ? ಏನಂದು ನನ್ನ ಅನ್ಬೇಕಾಗಿತ್ತಲ್ಲ. ಆಗ ಮೇನಕಾ ಹೇಳಿದ್ಲು, ಬರೋದೇ ನಿಜವಾದರೆ ನಾಯಿ ರೂಪ ತೊಗೊಂಡು ಬರಬೇಕು. ಆಯಿತು ಅಂದರು. ನಾಯಿ ತೊಗೊಂಡು ಹಿಂದೆ ಹೋಗ್ತಾ ಇದ್ದಾರೆ, ನಾಯಿ ರೂಪದ. ಸ್ವರ್ಗದಲ್ಲಿ ಪ್ರವೇಶ ಆಯಿತು. ವಸಿಷ್ಠರು ಕೂತಿದ್ರು. ಮೇನಕಾ ಬಂದು ಇಂದ್ರದೇವರ ಹತ್ರಕ್ಕೆ, ಹಿಂದೆ ಈ ನಾಯಿ ಬಂತು. ಈ ವಸಿಷ್ಠರು ಸುಮ್ಮನೆ ಇರಬೇಕೋ ಇಲ್ವಾ? ಇಂಥ ಕಥೆಗಳು ನೋಡಿ ಹೆದರ್ಕೊಂಡ್ಬಿಡ್ತಾರೆ ಜನ ಕೆಲವರು. ಇದು ತತ್ವ ಪ್ರತಿಪಾದನೆ ಮಾಡೋದು ಅರ್ಥ ಆಯ್ತು, ಹೆದರ್ಕೊಳ್ಳುವಂಥ ಕಥೆ ಅಲ್ಲ. ಈ ವಸಿಷ್ಠರು ಸುಮ್ಮನೆ ಇರಲಾರ್ದೆ ವಿಶ್ವಾಮಿತ್ರೆ ಆರೋಗ್ಯವ ಅಂತ ಕೇಳಿದ್ರು. ಹಿಂಗಾಗಿರ್ಬೇಕು ವಿಶ್ವಾಮಿತ್ರಿಗೆ. ನೋಡಿ, ವೈರಾಗ್ಯ ಕೆಲವು ಟೈಮಲ್ಲಿ ಹೇಗೆ ಹಠಕ್ಕೆ ತಿರುಗುತ್ತೆ, ಹಠ ಭಕ್ತಿಗೆ ತಿರುಗುತ್ತೆ. ಯೋ ಜೀವಸ್ಯ ಯೋಗಿತಾ ಯಾ ಹಠಾಕ್ಯ, ಇದು ಎಲ್ಲರಿಗೂ ಕೊಟ್ಟಿದೆ. ಆ ಹಠ ಬಂತು, ಆ ಛಾತಿ ಬಂತು ಅಂದರೆ ಉದ್ಧಾರ ಆಗಿಬಿಡ್ತಾರೆ. ನಾವು ಓದಬೇಕು ಅನ್ನೋ ಜ್ಞಾನ ಮಕ್ಕಳಿಗೆ ಬಂದರೆ ತಂದೆ ತಾಯಿ ತಲೆ ಕೆಡಿಸ್ಕೋಬೇಕಾದ್ದಿಲ್ಲ ಓದು ಅಂತ. ಅಲ್ಲಿವರೆಗೂ ಉಪದೇಶ ಮಾಡ್ತಾ ಇರಬೇಕು, ಓದು 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 ಅಂತ. ನಾವು ಓದಬೇಕು ಅನ್ನೋ ಹುಚ್ಚು ಹಿಡಿದು ಬಿಟ್ಟರೆ ತಂದೆ ತಾಯಿಗಳಿಗೆ ಯಾವ ಜವಾಬ್ದಾರಿನೂ ಇಲ್ಲ, ಹೆಂಗೆ ಬೇಕೋ ತಾನು ಓದ್ಕೋತೆ. ಹಾಗೆ ವಿಶ್ವಾಮಿತ್ರಿಗೆ ತಪಸ್ಸು ಕೂತಾಗ ಜ್ಞಾನ ಆಗಲಿಲ್ಲ. ಈ ವಸಿಷ್ಠರು ಏನಂದರು ಅಂದರೆ, ಅಲ್ಲಯ್ಯ, ಒಂದು ಹೆಣ್ಣಿಗೋಸ್ಕರ ನಾಯಿ ಜನ್ಮ ತಗೊಂಡು ಬಂದಿದೆಯಲ್ಲ ಹಿಂದೆ, ಏನು ನಿನ್ನ ತಪಸ್ಸು ಅಂದಾಗೆ ಅಲ್ವಾ ಅದು? ಅಷ್ಟೇ. ಮುಂದೆ ಬ್ರಹ್ಮ ಋಷಿ ಆದರು. ಬ್ರಹ್ಮದೇವರು ಬಂದು ಕರೆದ್ರು ಕೂಡ ನೀ ಕರೆದ್ರೆ ನಾವು ಒಪ್ಪಲ್ಲ, ವಸಿಷ್ಠ ಬಂದು ಕರಿಬೇಕು ಅಂದರು. ಅಂದರೆ ಕೆಲವು ಹಠಗಳಿದೆಯಲ್ಲ, ಆ ಹಠ ನಮಗೆ ಬರಬೇಕಾದ್ರೆ ಇಂಥ ಕಾರ್ಯಗಳು ನಡೆಯುತ್ತೆ. ಯಾವುದೋ ಒಂದು ಕಾರ್ಯದ ದ್ವಾರ ನಿಶ್ಚಿತ ಬುದ್ಧಿ ಎಂಬತಕ್ಕಂಥದ್ದು ನಮಗೆ ಬರ್ತದೆ. ಕೇವಲ ಅಧ್ಯಯನ ಮಾತ್ರದಿಂದ ನಿಶ್ಚಿತ ಬುದ್ಧಿ ಬರೋದಿಲ್ಲ. ತಪಸ್ಸಿನಿಂದ ನಿಶ್ಚಿತ ಬುದ್ಧಿ ಎಂಬತಕ್ಕಂಥದ್ದು ಬರೋದಿಲ್ಲ. ಅದಕ್ಕೆ ಆ್ಯಡಿಂಗ್ ಫ್ಯಾಕ್ಟ್ರಿ ಯಾವುದೋ ಒಂದು ಇದ್ದೇ ಇರುತ್ತೆ. ಅದು ಬಂದಾಗ ನಿಶ್ಚಿತ ಜ್ಞಾನ ಆಗುತ್ತೆ. ಹಾಗೆ ಏನೇ ಋಷಿ ಎನ್ನುವಾಗ, ಯಾವ ಋಷಿ ಎನ್ನುವಾಗ ಇಂಥ ವಿಶ್ವಾಮಿತ್ರ ಅಂತ ಕಥೆಯನ್ನು ರುದ್ರದೇವರು ಪಾರ್ವತಮ್ಮನವ್ರಿಗೆ ಹೇಳ್ತಾರೆ. ಆದ್ದರಿಂದ ದಶರಥ ಮಹಾರಾಜ ಎದುರಿಸಾಯ್ತಾ ಇದ್ದಾನೆ. ವಿಶ್ವಾಮಿತ್ರ ಬರುವಾಗಲೇ ನಡಕ. ಯಾಕೆಂದರೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ. ಬಂದರು, ಅರ್ಘ್ಯಪಾದ್ಯಾಚಮನಾದಿಗಳನ್ನು ಕೊಟ್ಟ, ಬಂದ ತಕ್ಷಣ ಸಿಂಹಾಸನ ಮೇಲೆ ಕೂರಿಸ್ಬಿಟ್ಟ. ರಾಜ್ಯ ನಿಮ್ಮದೇ, ಏನು ಬೇಕಾದ್ರೂ ಕೇಳಿ, ನಾನು ಸೇವಕ ಅಂದ. ನಾನೇನೂ ನಿನ್ನ ಹತ್ರ ಕೇಳಕ್ಕೆ ಬಂದಿಲ್ಲಪ್ಪ, ನಾನೊಂದು ಲೋಕ ಕಲ್ಯಾಣಕ್ಕಾಗಿ ಒಂದು ಯಜ್ಞ ಮಾಡ್ತಾ ಇದ್ದೇನೆ. ಆ ಯಜ್ಞವನ್ನು ರಕ್ಷಣಾರ್ಥವಾಗಿ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಬೇರೆಯವ್ರ ಕೈಲಿ ಆ ಯಜ್ಞ ರಕ್ಷಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ತಾಟಿಕ, ಸ್ವಭಾವ, ಮಾರೀಚ ಇತ್ಯಾದಿಗಳು ಮಾಡಬಾರ್ದೇ ಇರತಕ್ಕಂತಹ ಕೆಲಸಗಳನ್ನು ಯಜ್ಞ ಕಾಲದಲ್ಲಿ ಮಾಡ್ತಾರೆ. ಪೂರ್ಣಾವತಿ ಕಾಲಕ್ಕೆ, ಯಜ್ಞದ ಕಾಲಕ್ಕೆ ಮಾಂಸ, ರಕ್ತ, ಮೂಳೆಗಳನ್ನ ತದ್ದಾಕೋದು ಇದು ಮಾಡಿ. ಆದರೆ ನಿಮಗೇನು ಶಕ್ತಿ ಇಲ್ವಾ ಅವನ ಮೇಲೆ ಶಾಪ ಕೊಡಲಿಕ್ಕೆ ಅಂದರೆ, ಇದೇ ಕೊಡೋಕ್ಕಾಗಲ್ಲ, ಇದೇ ಕೊಡೋಕ್ಕಾಗಲ್ಲ, ಇದೇ ನಾವು ಕೊಡ್ತೀವಿ, ಕೊಡೋಕ್ಕಾಗಲ್ಲ. ಏನರ್ಥ? ಶಿವಾದಿ ವರಬಲಗಳಿವೆ. ಅರ್ಥ ಆಯ್ತಾ? ಪ್ರಮೇಯ ವರಬಲಗಳಿದ್ದಾಗ ನಮಗೆ ಯೋಗ್ಯತೆ ಇದ್ರೂ ಕೂಡ ನಮಗಿಂತ ದೊಡ್ಡವರ ಆವೃಕ ಅವರಲ್ಲಿ ಕೆಲಸ ಮಾಡ್ತಿರುತ್ತೆ. ಆದ್ದರಿಂದ ನಮ್ಮದು ಅಲ್ಲಿ ಪ್ರವೇಶ ಮಾಡಲ್ಲ ಅಂತ ಅರ್ಥ. ಇದನ್ನೇ ಅಲ್ಲಿ ಓದ್ತೀವಿ. ಮಹಾಭಾರತದ ಪೂರ್ತಿ ಇರೋದು ಅದೇ. ಇದನ್ನೇ ಆವೇಶ, ಅವಾಂತರ, ಸನ್ನಿಧಾನ, ಸಹಜ, ವಿಭವ, ಅಂಶ, ವ್ಯೂಹ, ವ್ಯೂಹಾಂತರ ಅಂತೆಲ್ಲ ದಾಸರಾಯರು ಕರೆದಿದ್ದಾರೆ. ಯಾವುದೋ ಒಳಗೆ ಕೆಲಸ ಮಾಡ್ತಿರುತ್ತೋ ಗೊತ್ತಿಲ್ಲ. ವರಬಲಾದಪಿ ಅನ್ನುವಾಗ ಅದು ಅರಿವಾಯುಗಳು ಮಾತ್ರ ಸಾಧ್ಯ. ಅದನ್ನ ವರಬಲ ಇದೆ. ಆದ್ದರಿಂದ ಈ ದೈತ್ಯಗಳಿಗೆ ಬೇರೆ ಯಾರೋ ಇವ್ರನ್ನ ಕೊಲ್ಲಕ್ಕಾಗಲ್ಲ, ವಿಶ್ವಾಮಿತ್ರ ಕೈನಲ್ಲೂ ಆಗಲ್ಲ. ಆದರೆ ನಾನು ಕೊಲ್ಲಬಲ್ಲೆ ಅನ್ನೋದು ಇದೆಯಲ್ಲ ಅಂದರೆ, ಶಾಪ ಕೊಡಬಲ್ಲೆ ನಾನು. ನಿನ್ನ ಕೈ ಬಿದ್ದೋಗಲಿ, ನಿನ್ನ ಕಾಲು ಬಿದ್ದೋಗಲಿ, ಅರ್ಥಾಯ್ತಾ, ನೀ ಜಡನಾಗು ಅಥವಾ ಬೇಕಾದ ಶಾಪ ಕೊಡ್ತೀನಿ. ಆದರೆ ನನ್ನ ಯಜ್ಞ ರಕ್ಷಣಾರ್ಥ ಆಗುವುದು ಇವರಿಂದ ಒಂದರ್ಥ. ಇದೇ ಮುಖ್ಯವಲ್ಲ ಗೌರಿ. ಇದು ಜಗತ್ತಿಗೆ ಹೇಳಿದ್ದಷ್ಟೇ. ನಿಮಗೆ ಅಪೂರ್ವ ಪ್ರಮೇಯ ಹೇಳ್ತೀನಿ. ನಮ್ಮ ವಿಶ್ವಾಮಿತ್ರ ಕೇವಲ ಸುಬಾಹು, ಮಾರೀಚ, ತಾಟಿಕೆಯ ಸಂಹಾರಾರ್ಥವಾಗಿ ಬಂದಿಲ್ಲ. ಮತ್ತು ಯಾಕೆ ಬಂದಿದ್ದಾನೆ ವಿಶ್ವಾಮಿತ್ರ ಅಂದರೆ, ವಿಶ್ವಾಮಿತ್ರ ಅಲ್ವಾ ಅವನು? ಅಲ್ಲೇ ಉತ್ತರ ಅಂತಾನೆ. ಗಂಡ ಹೆಂಡತಿ ಜಗಳ, ಪ್ರೇಮ ಜಗಳ.
ನಿಂಗೆ ಗೊತ್ತಾಗಲಿಲ್ಲ ಅಷ್ಟು ಅಂತ ಹೆಂಡತಿಗೆ ಹೇಳ್ತಾನೆ. ಬುದ್ಧಿಭಿಮಾನಿ ಮನೋಭಿಮಾನಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನೋಭಿಮಾನಿಯಾಗಿ ಮನಸ್ಸನ್ನು ದೇವ್ರ ಕಡೆ ನಿಲ್ಸಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಅವಳು ಕೇಳ್ತಾಳೆ, ಬುದ್ಧಿಭಿಮಾನಿಯಾಗಿ ನನ್ನ ಮನಸ್ಸನ್ನು ನಿಲ್ಸಕ್ಕಾಗ್ತಾ ಇಲ್ಲ ಅಂದಾಗ, ಬುದ್ಧಿ ಒಳಗೆ ಕೆಲಸ ಮಾಡೋದು ಮನಸ್ಸಿನೊಳಗೆ ಬುದ್ಧಿ ಕೆಲಸ ಮಾಡೋದು ಅಂತ ಕೇಳು ಅಂತಾರೆ. ಅಲ್ಲ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಂಗಳಿ, ಅದೇ ಇಟ್ಟಿದ್ದಿದ್ದು ಅಲ್ಲೇ. ಎಷ್ಟು ವಿಚಾರಗಳು ಬರುತ್ತೆ ಲೆಕ್ಕ ಹಾಕ್ಬಿಡಿ ಒಂದು ವಾಕ್ಯಕ್ಕೆ. ಅದನ್ನ ಮನಸ್ಸು ಕಾರಣನ ಕಾರಣ, ಮನಸ್ಸು ಕಾರಣ ಅಲ್ವಾ ಕಾರಣ ಅಲ್ಲ, ಬುದ್ಧಿ ಕಾರಣನ ಬುದ್ಧಿ ಕಾರಣ, ಬುದ್ಧಿ ಕಾರಣ ಅಲ್ವಾ ಬುದ್ಧಿ ಕಾರಣ ಅಲ್ಲ. ಬುದ್ಧಿ ಕಾರಣ ಅಲ್ಲ ಅಂದರೆ ಕರ್ಮಾನುಸಾರಿಣಿ ಬುದ್ಧಿ, ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಬರುತ್ತೆ, ಬುದ್ಧಿ ಕಾರಣ ಅಲ್ಲ ಅಂದರು. ಯಥಾ ನಮ್ಮ ಮುಜ್ಜತೆ ಲೋಕೆ ತಥಾ ಬುದ್ಧಿ ಪ್ರಜಾಯಿತೆ. ಯಾವ ಅನ್ನ ತಿಂತೀವೋ ಅದರಂತೆ ಬುದ್ಧಿ, ನೀನು ಕರ್ಮ ಕಾರಣ ಅಲ್ಲ ಅಂದರು. ಇಲ್ಲ ಕರ್ಮ ಕಾರಣ ಅಂತ ಇದೆಯಲ್ಲ ಪಂಕ್ತಿ ಅಂದರೆ ವಿಧಿಲಿಖಿತ ಮನುಸರತಿ ಬುದ್ಧಿ ಇಂತು. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದಕ್ಕೆ ತಕ್ಕಂತೆ ಬುದ್ಧಿ ಬರುತ್ತೆ ಎಂದು. ನನ್ನ ಹಣೆಯಲ್ಲಿ ಏನು ಬರೆದಿದೆ ಅಂತ ಇನ್ನು ಯಾವ ಸೈನ್ಸು ಕಂಡುಹಿಡಿದಿಲ್ಲ. ಇರಾನ್ ಹಣೆ ಬೇರಲ್ಲಿ ಏನು ಬರೆದಿದೆ, ಇಸ್ರೇಲ್ ಹಣೆಯಲ್ಲಿ ಏನು ಬರೆದಿದೆ ಅಂತೇಳಿ ಎಲ್ರಿಗೂ ಗೊತ್ತೇ. ದಮ್ಮಂತಾರೆ, ಹೋಗೋರು ಹೋಗ್ತಾರೆ, ಕೈಕಾಲು ಮಾಡ್ಕೊಳ್ಳೋದು ಬಿದ್ದಿರ್ತಾರೆ. ನಾವು ನೋಡ್ತೀವಿ ಟಿ ವಿ ಒಳಗೆ ಕೂತ್ಕೊಂಡು ಯೋ 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 ಅಂತ. ಅರ್ಥ ಆಯ್ತಾ? ಯಾಕೆ ನಿಮ್ಗೆ ಹೇಳಿದೆ ಅಂದರೆ ಒಂದೇ ವಾಕ್ಯ ಇಟ್ಕೊಂಡು ಯಾವ ಅರ್ಥವನ್ನು ಹೇಳಲಿಕ್ಕೆ ಬರೋದಿಲ್ಲ. 16 ವಾಕ್ಯಗಳು ಇಟ್ಕೊಂಡು ಅದನ್ನು ಏಕವಾಕ್ಯತಾ ತರಬೇಕು. ಇದನ್ನೇ ಆಚಾರ್ಯ ಹೇಳಿದ್ದು ರೀತಿನಾಂ ಶತಮೇವಚ ಅಂತ. ಆ ಒಂದು ಯುಕ್ತಿ ದೇವರು ಹರಿವಾಯುಗಳ ಅನುಗ್ರಹದಿಂದ ನಮಗೆ ಬರದೇ ಹೋದರೆ, ಉಪದೇಶ ಕ್ರಮದಿಂದ ಬರದೇ ಹೋದರೆ, ಯಾವ ಗ್ರಂಥ ನೀ ಎದುರಿಗಿಟ್ಟರೂ ಕೂಡ ಅಲ್ಲೇನು ಮೂರ್ಖಾಸನ ಪ್ರಯೋಜನ ಇಲ್ಲ. ಕರ್ಮ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾನೆ, ಕರ್ಮ ಮಾಡೋ ಅಧಿಕಾರ ಇದೆ ಅಂತ ಹೇಳ್ತಾನೆ, ಫಲದ ಅಧಿಕಾರ ಬಿಡು ಅಂತಾನೆ, ಕರ್ಮ ನಿನ್ನ ಕೈಲಿ ಮಾಡಿಸುತ್ತೆ ಅಂತಾನೆ, ಕರ್ಮ ಮಾಡದೇ ಇದ್ದರೆ ಭ್ರಷ್ಟನಾಗ್ತಿ ಅಂತಾನೆ, ಕರ್ಮವನ್ನು ನಾನೇ ನಿಯೋಜನೆ ಮಾಡಿದ್ದು ಅಂತಾನೆ. ಇಷ್ಟರ ಮೇಲೆ ನಾ ಹೇಳೋದು ಹೇಳ್ತೀನಿ, ಯಥೇಚ್ಛಸಿ ತಥಾ ಕೊರು ಅಂತಾನೆ. ಮತ್ತು ಹೆಂಗೆ ಸ್ವಾತಂತ್ರ್ಯ ಕೊಟ್ಟ? ನಿಂಗೇನು ತೋರುತ್ತೋ ಅದು ಮಾಡು ಅಂದರೆ. ಈ 8 ವಾಕ್ಯನ ಹೆಂಗೆ ಸಮನ್ವಯ ಮಾಡೋದು ಏಕವಾಕ್ಯತಾ? ಆಗ ಅದು ಯಥಾರ್ಥ ಜ್ಞಾನ ಪ್ರಮೇಯ ಅನ್ನೋದು ನಾವು ತಿಳ್ಕೊಂಡಾಗ ಗೀತೆ 50 ಸಾರಿ ಮಂಗಳ ಮಾಡಿದ್ರು ಅರ್ಥ ಆಗೋದಿಲ್ಲ. 50 ಸಾರಿ ಅಲ್ಲ, ಒಂದು ವಾಕ್ಯವೂ ಅರ್ಥ ಆಗಲ್ಲ ಅಂತೀರೀಗ. ವಿಭೂತಿ ರೂಪಗಳ ಸಂಧಿಯಲ್ಲಿ ಭಗವಂತ ಹೇಳುವಾಗ ನಕ್ಷತ್ರಾಣಂ ಹಂ ಶೇಷಿಯಿಂದ ಏನು ಅರ್ಥ ಮಾಡ್ತೀವಿ ಅದಕ್ಕೆ? ಚಂದ್ರ ನಕ್ಷತ್ರನ, 27 ನಕ್ಷತ್ರದ ಚಂದ್ರ ಇದ್ದಾನೆ, ಗ್ರಹ ಅದು. ಸೈನ್ಸು ಒಪ್ಪಿಲ್ಲ, ಶಾಸ್ತ್ರನೂ ಒಪ್ಪಿಲ್ಲ. ಹಿಂದೆ ಹೇಳಿದಾನೆ ಜ್ಯೋತಿಷಾಂ ವಿಷಾಂಪತೆ ಅಂತ. ಆದಿತ್ಯಾಂ ವಿಷ್ಣು, ಸೂರ್ಯನಲ್ಲಿದ್ದೇನೆ, ಚಂದ್ರನಲ್ಲಿದ್ದೇನೆ, ಹೊಳೆಯುವ ವಸ್ತುಗಳಲ್ಲಿ ಇದ್ದೇನೆ ಹೇಳುವಾಗ, ನಕ್ಷತ್ರ ಹೇಳುವಾಗ ನಾನು ಚಂದ್ರನಲ್ಲಿ ಶಶಿ ಒಳಗಿದ್ದೇನೆ ಎಂದಿದ್ದಾನೆ. ಯಾರು ವ್ಯಾಖ್ಯಾನ ಕೊಡ್ತೀರಿ? ಅರ್ಥ ಆಯ್ತಾ? ಒಂದು ವಾಕ್ಯವೂ ಅರ್ಥ ಆಗೋದಿಲ್ಲ. ಸುಮ್ಮನೆ 28 ಪುಸ್ತಕ ತಿರುಗಾಕ್ಬಿಟ್ಟು ನಾವು ನೋಡ್ಬಿಟ್ಟು ಹೇಳ್ಬಿಟ್ಟು ಮಂಗಳ ಮಾಡಿದ್ದೀನಿ, ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ ಅಂದರೆ ಇಟ್ಕೋ ಸರ್ಟಿಫಿಕೇಟು, ಬೇಡ ಅನ್ನಲ್ಲ. ಆದರೆ ಈ ವಿಷಯಕ್ಕೆ ಕೂತಾಗ ಯಾರಿಗಾದರೂ ಕುತ್ತಿಗೆ ಹಿಡಿ. ಆಗಿಲ್ಲಿ ಹೇಳ್ತಾ ಇದ್ದಾನೆ. ಆಗ ನೋಡಿ, ಇದು ಗೋಮೂತ್ರಿ. ಈಗ ಬರ್ತೀನಿ ಮೂಲಕ್ಕೆ. ಹೆಂಡತಿಗೆ ಹೇಳ್ತಾ ಇದ್ದಾರೆ ರುದ್ರದೇವರು, ನೀನು ಹಂಗೆ ತಿಳ್ಕೊಂಬಿಟ್ಯಾ ವಿಶ್ವಾಮಿತ್ರನ? ಹಾಗೆ ತಿಳಿಬೇಡ. ವಿಶ್ವಾಮಿತ್ರಿಗೆ ಏನು ಆಸೆ ಅಂದರೆ ಎಲ್ಲರೂ ಯಜ್ಞ ಮಾಡ್ತಾರೆ, ಪೂರ್ಣಾವತಿ ಮಾಡ್ತಾರೆ, ಫಲವನ್ನು ಹಂಚುತ್ತಾರೆ ಲೋಕಕ್ಕೆ, ಅದು ದೊಡ್ಡದಲ್ಲ. ನನ್ನ ಯಜ್ಞದಲ್ಲಿ ಪೂರ್ಣಾವತಿಯ ಕಾಲದಲ್ಲಿ ಸಾಕ್ಷಾತ್ ನಾರಾಯಣ ರಾಮ ಇದ್ದ. ಯಜ್ಞ ರಕ್ಷಣೆ ಮಾಡೋದು ದೊಡ್ಡದಲ್ಲ ನನಗೆ. ರಾಮನ್ನ ಕರೆಸ್ದೆ, ರಾಮನ ಎದೆಗೆ ಯಜ್ಞವನ್ನು ಮಾಡಿದೆ, ರಾಮನಿಗೇ ಸಮರ್ಪಣೆ ಮಾಡಿದೆ. ಅಷ್ಟೇ ಅಲ್ಲ, ಯಜ್ಞಕ್ಕೆ ಬಂದಿರತಕ್ಕಂಥ ಕಾಮನ್ ಪೀಪಲ್, ಸಾಮಾನ್ಯ ಜನಕ್ಕೂ ಕೂಡ ರಾಮದೇವರ ದರ್ಶನ ಮಾಡಿಸಬೇಕು ಅಂತ ವಿಶ್ವಸ್ಯ ಮಿತ್ರಂ ವಿಶ್ವಾಮಿತ್ರ ನನ್ನ ಆಸೆ. ಅದಕ್ಕೋಸ್ಕರ ನಿನ್ನ ಮಗನ್ನ ಕರೀತಾ ಇದ್ದೇನೆ ಅಂತ ದಶರಥ ಮಹಾರಾಜನಿಗೆ ವಿಶ್ವಾಮಿತ್ರ ಪ್ರಾರ್ಥನೆ ಮಾಡಿದ್ರೆ ವಿನಃ ನಿನ್ನ ಮಗನ ತೊಗೊಂಡೋಗಿ ಬಲಿ ಕೊಡಬೇಕು ಅಂತಲ್ಲಪ್ಪ.